ಹಲೋ ಗೆಳೆಯರೆ, ಕೆ ಪಿ ಸಿ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಸೊ ಇವತ್ತು ನಾವು ಮೇ 11 ಕರೆಂಟ್ ಅಫೇರ್ಸ್ನ MCQಸ್ಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ವೋ ಅವರು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ. ಅದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು. ಅಲ್ಲಿ ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ನೀವು ಪಡ್ಕೋಬೋದು. ಓಕೆನಾ? ಸೊ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಇವತ್ತಿನ ಕ್ಲಾಸ್ನಲ್ಲಿ ಮೊದಲಿಗೆ ಒಂದು ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡಿ ಆನಂತರ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಇದು ಪ್ರಜಾವಾಣಿ ಪೇಪರ್ನಲ್ಲಿದ್ದಂಥ ಒಂದು ಆರ್ಟಿಕಲ್, ಹಿರಣ್ಯಕೇಶಿಗೆ ಖಾತ್ರಿಯಡಿ ಪುನಶ್ಚೇತನ. ಸೊ ಮಹಾತ್ಮ ಗಾಂಧಿ MG ನರೇಗಾ ಏನಿದೆ, MG ನರೇಗಾ ಅಡಿಯಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಏನಿದೆ, ಈ ಪ್ರೋಗ್ರಾಮ್ ಅಡಿಯಲ್ಲಿ ಹಿರಣ್ಯಕೇಶಿ ನದಿಯಲ್ಲಿ ಹೂಳೆತ್ತುವ ಕಾರ್ಯವನ್ನು ಮಾಡಲಾಗುತ್ತೆ ಅಂಥೇಳಿ ಅಲ್ಲಿಯ ಜಿಲ್ಲಾ ಪಂಚಾಯತ್ CEO ಅವರು ಹೇಳಿದ್ದಾರೆ. ಸೊ ಈ MG ನರೇಗಾ ಪ್ರೋಗ್ರಾಮ್ ಬಂದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಓಕೆನಾ? ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಈ MG ನರೇಗಾ ಕಾರ್ಯಕ್ರಮವನ್ನು ನಡೆಸ್ಕೊಡುತ್ತೆ. ಸೊ ಇದರ ಅಡಿಯಲ್ಲಿ ಪ್ರತಿ ವರ್ಷ 100 ದಿನದಷ್ಟು ಗ್ಯಾರಂಟಿ ಎಂಪ್ಲಾಯ್ಮೆಂಟನ್ನು ಪ್ರೊವೈಡ್ ಮಾಡೋದು ಇದರ ಉದ್ದೇಶ. ಅಂದರೆ ಹಳ್ಳಿಗಳಲ್ಲಿ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಅಂದರೆ ಈಗ ಕೃಷಿ ನಂಬಿ ಕೆಲಸ ಮಾಡ್ತಿರೋರು ಯಾವಾಗ ಹೊಲದಲ್ಲಿ ಬೆಳೆ ಇರುತ್ತೋ ಆವಾಗ ಅವರಿಗೆ ಕೆಲಸ ಇರುತ್ತೆ, ಉಳಿದ ಸೀಸನಲ್ಲಿ ಏನಾಗುತ್ತೆ, ಕೆಲಸ ಇರೋದಿಲ್ಲ. ಅದನ್ನು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಯಾವ ವ್ಯಕ್ತಿ ಅವನು ಮಾಡ್ತಿರುವಂಥ ಕೆಲಸ ಕೆಲವು ಸೀಸನ್ಗಳಿಗೆ ರೆಸ್ಟ್ರಿಕ್ಟ್ ಆಗಿದ್ದಾಗ ಇನ್ನು ಉಳಿದಂಥ ಸೀಸನ್ಗಳಲ್ಲಿ ಆತನಿಗೆ ಕೆಲಸ ಇರೋದಿಲ್ಲ, ಅದನ್ನು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಈ ಸೀಸನಲ್ ಅನ್ಎಂಪ್ಲಾಯ್ಮೆಂಟನ್ನು ಸರಿದೂಗಿಸ್ಲಿಕ್ಕೋಸ್ಕರ ಈ MG ನರೇಗಾ ಪ್ರೋಗ್ರಾಮನ್ನು ಜಾರಿಗೆ ತರಲಾಗಿತ್ತು. ಇದರಲ್ಲಿ 2 ಮುಖ್ಯ ಉದ್ದೇಶಗಳು. ಮೊದಲನೇದು 100 ಡೇಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಕೊಡೋದು, ಅದಕ್ಕೆ ವೇಜಸನ್ನು ಪ್ರೊವೈಡ್ ಮಾಡುವಂಥದ್ದು. ಎರಡನೆಯದು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಲಾಂಗ್ ಡ್ಯೂರೇಷನ್ ಗಂಟ ಇರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡುವಂಥದ್ದು. ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಕೂಡ MG ನರೇಗಾದ ಇನ್ನೊಂದು ಮಹತ್ವದ ಆಬ್ಜೆಕ್ಟಿವ್. ಓಕೆನಾ? ಸೊ ಇದೆರಡು ಆಬ್ಜೆಕ್ಟಿವ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ MG ನರೇಗಾ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿತ್ತು. ಫೈನ್. ಸೊ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಈ ಹಿರಣ್ಯಕೇಶಿ ನದಿ ಏನಿದೆ, ಹಿರಣ್ಯಕೇಶಿ ನದಿ ಸಿಂಧುದುರ್ಗ ಡಿಸ್ಟಿಕ್, ಮಹಾರಾಷ್ಟ್ರದ ಸಿಂಧುದುರ್ಗ ಡಿಸ್ಟಿಕ್ನಲ್ಲಿ ಹುಟ್ಟಿ ಬೆಳಗಾವಿಯಲ್ಲಿ ಹರಿದು ಬೆಳಗಾವಿಯ ಹುಕ್ಕೇರಿ ತಾಲೂಕಿನಲ್ಲಿ ಹರಿಯುತ್ತೆ. ತದನಂತರ ಅದು ಹೋಗಿ ಘಟಪ್ರಭಾ ನದಿಗೆ ಸೇರುತ್ತೆ. ಓಕೆನಾ? ಇದೇ ರೀತಿ ಈಗ ಹಿರಣ್ಯಕೇಶಿ ಪ್ರೋಗ್ರಾಮ್ ಏನು ಮಾಡ್ತಿದ್ದಾರಲ್ಲ, 5 ವರ್ಷದ ಹಿಂದೆ ಮಾರ್ಕಂಡೇಯ ನದಿಯ ಪಾತ್ರದಲ್ಲೂ ಕೂಡ ಇದೇ ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಗಿತ್ತು. ಓಕೆನಾ? ಸೊ ಈ ರಿವರ್ ಬಗ್ಗೆ ಮತ್ತು MG ನರೇಗಾ ಬಗ್ಗೆ ಇವತ್ತು ನಾನು ಪ್ರಶ್ನೆಗಳನ್ನು ಕೇಳಿದ್ದೆ. ಓಕೆನಾ? ಸೊ ಈಗ ಪ್ರಶ್ನೆಗಳನ್ನು ನೋಡೋಣ. MG ನರೇಗಾ ಮ್ಯಾಂಡೇಟ್ಸ್ ಟು ಪ್ರೊವೈಡ್ ಹೌ ಮೆನಿ ಡೇಸ್ ಆಫ್ ವೇಜ್ಡ್ ಎಂಪ್ಲಾಯ್ಮೆಂಟ್. ಸೊ MG ನರೇಗಾ ಕಾರ್ಯಕ್ರಮದಡಿಯಲ್ಲಿ ಎಷ್ಟು ದಿನಗಳ ವೇಜ್ಡ್ ಎಂಪ್ಲಾಯ್ಮೆಂಟನ್ನು ಪ್ರೊವೈಡ್ ಮಾಡಲಾಗುತ್ತೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 100 ಡೇಸ್. ಓಕೆನಾ? ಸಾರಿ, ಇಲ್ಲಿ ಆಪ್ಷನ್ ಮಿಸ್ ಆಗಿದೆ. ಆಪ್ಷನ್ 3 100 ಡೇಸ್ ಅನ್ನೋದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಗೆ ಹೋಗೋಣ. MG ನರೇಗಾ ಇಸ್ ಅ ಪ್ರೋಗ್ರಾಮ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್. ಸೊ MG ನರೇಗಾ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ರೂರಲ್ ಡೆವಲಪ್ಮೆಂಟ್. ಓಕೆ, ಫೈನ್. ಸೊ ಮೂರನೇ ಪ್ರಶ್ನೆಗೆ ಹೋಗೋಣ. ಇದೆಲ್ಲವೂ ಕೂಡ ಒಂದೇ ಆರ್ಟಿಕಲ್ಗೆ ಸಂಬಂಧಪಟ್ಟಿದ್ದು. ಸೊ ಇದರಲ್ಲಿ 3 ಸ್ಟೇಟ್ಮೆಂಟ್ಗಳನ್ನ ಕೊಡಲಾಗಿದೆ. ನದಿಯನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ನೀವು. ಓಕೆನಾ? ರೈಸಸ್ ಎಟ್ ಸಿಂಧುದುರ್ಗ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರದ ಸಿಂಧುದುರ್ಗ ಡಿಸ್ಟ್ರಿಕ್ನಲ್ಲಿ ಹುಟ್ಟುತ್ತೆ. ಘಟಪ್ರಭಾದ ಉಪನದಿ ಇದು. ಮತ್ತು ಸಂಕೇಶ್ವರ ಪಟ್ಟಣ ಏನಿದೆ ಹುಕ್ಕೇರಿಯಲ್ಲಿ, ಅದರ ಮೂಲಕ ಹರಿದು ಹೋಗುತ್ತೆ. ಇದು ಯಾವ ನದಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹಿರಣ್ಯಾಕ್ಷಿ. ಓಕೆನಾ? ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಈಸ್ ನಾಟ್ ಅ ಟ್ರಿಬ್ಯೂಟರಿ ಆಫ್ ಘಟಪ್ರಭಾ. ಕೆಳಗಿನ ಯಾವ ನದಿ ಘಟಪ್ರಭಾ ನದಿಯ ಟ್ರಿಬ್ಯೂಟರಿ ಅಲ್ಲ ಅನ್ನೋದು ಪ್ರಶ್ನೆ. ಪ್ರಶ್ನೆಯನ್ನು ಕೇರ್ಫುಲ್ಲಾಗಿ ಓದಬೇಕು. ನಾಟ್ ಮೆನ್ಷನ್ ಆಗಿದೆಯಾ ಇಲ್ಲೋ ಅನ್ನೋದು. ಬಿಕಾಸ್ ನಾವೇನು ಮಾಡ್ತೀವಿ ಎಕ್ಸಾಮ್ನಲ್ಲಿ, ಪ್ರಶ್ನೆ ನೋಡ್ದಂಗೆ ಘಟಪ್ರಭಾ ಅಂತ ನೋಡ್ತೇವೆ. ಸೊ ನಮಗೆ ಗೊತ್ತಿರುತ್ತೆ ಹಿರಣ್ಯಾಕ್ಷಿ ಅದರ ಟ್ರಿಬ್ಯೂಟರಿ ಅಂತ. ಸೊ ಘಟಪ್ರಭಾ ಹಿರಣ್ಯಾಕ್ಷಿ ಅಂತ ನೆನಪಾದ ತಕ್ಷಣ ಹಿರಣ್ಯಾಕ್ಷಿ ಹಾಕಿ ಬಂದಿರ್ತೇವೆ. ಸೊ ಕ್ವಶನನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಅಲ್ಲಿ ನಾಟ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಉತ್ತರವನ್ನು ನೋಡಿದಾಗ ಹಿರಣ್ಯಾಕ್ಷಿ ಕೂಡ ಘಟಪ್ರಭಾದ ಟ್ರಿಬ್ಯೂಟರಿ, ಮಾರ್ಕಂಡೇಯ ಕೂಡ ಘಟಪ್ರಭಾದ ಟ್ರಿಬ್ಯೂಟರಿ. ಬಟ್ ಬೆನ್ನಿಹಳ್ಳ ಏನಿದೆ ಇದು ಮಲಪ್ರಭಾ ನದಿಯ ಟ್ರಿಬ್ಯೂಟರಿ. ಓಕೆನಾ?
ಸೊ ಘಟಪ್ರಭಾ ನದಿಯ ಟ್ರಿಬ್ಯೂಟರಿ ಅಲ್ಲ, ಮಲಪ್ರಭಾ ನದಿಯ ಟ್ರಿಬ್ಯೂಟರಿ. ಸೊ ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆನ್ಸರ್. ಇವೆರಡೂ ಕೂಡ ಘಟಪ್ರಭಾ ನದಿಯ ಟ್ರಿಬ್ಯೂಟರಿ. ಬೆನ್ನಿಹಳ್ಳ ಬಂದು ಮಲಪ್ರಭಾ ನದಿಯ ಟ್ರಿಬ್ಯೂಟರಿ. ಫೈನ್. ಇವೆರಡೂ ಕೂಡ ಕಡೆಗೆ ಕೃಷ್ಣಾ ನದಿಗೆ ಹೋಗಿ ಸೇರ್ತವೆ. ಘಟಪ್ರಭಾ ಮತ್ತು ಮಲಪ್ರಭಾ ಎರಡೂ ಕೂಡ ಕೃಷ್ಣಾ ನದಿಗೆ ಸೇರುತ್ತೆ. 5ನೇ ಪ್ರಶ್ನೆಗೆ ಹೋಗೋಣ. ಗೊರ್ಚಿನಮಕ್ಕಿ ಫಾಲ್ಸು ಯಾವ ನದಿಯಲ್ಲಿದೆ ಅನ್ನೋದು ಪ್ರಶ್ನೆ. ಯಾವ ನದಿ ಗೊರ್ಚಿನಮಕ್ಕಿ ಫಾಲ್ಸನ್ನು ಸೃಷ್ಟಿಸುತ್ತೆ ಅನ್ನೋದು ಪ್ರಶ್ನೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಗೊರ್ಚಿನಮಕ್ಕಿ ಫಾಲ್ಸ್ದು ಪಿಕ್ಚರು. ಸೊ ಅದು ಯಾವ ನದಿ ಸೃಷ್ಟಿಸುತ್ತೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಾರ್ಕಂಡೇಯ ನದಿ ಈ ಗೊರ್ಚಿನಮಕ್ಕಿ ಫಾಲ್ಸನ್ನು ಸೃಷ್ಟಿ ಮಾಡುತ್ತೆ. ಓಕೆನಾ. ಸೊ ಲಕ್ಷ್ಮಣ ತೀರ್ಥ ಬಂದು ಕಾವೇರಿ ಉಪನದಿ. ಹಿರಣ್ಯಾಕ್ಷಿ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ, ಅದು ಘಟಪ್ರಭಾದ ಉಪನದಿ. ಕಾಳಿ ನದಿ ಉತ್ತರ ಕನ್ನಡದಲ್ಲಿ ಹರಿಯುವಂಥ ನದಿ. ಸೊ ಕಾಳಿ ನದಿ ಯಾಕೆ ಫೇಮಸ್ ಅಂತ ಹೇಳಿದರೆ, ಅಲ್ಲಿರುವಂಥ ಟೈಗರ್ ರಿಸರ್ವ್ ಏನಿದೆ ಮತ್ತು ಅಂಶಿ ನ್ಯಾಷನಲ್ ಪಾರ್ಕ್ ಅಥವಾ ದಾಂಡೇಲಿ ನ್ಯಾಷನಲ್ ಪಾರ್ಕ್ ಏನಿದೆ ಅಲ್ಲ, ಅದರಿಂದಾಗಿ ಭಾಳ ಫೇಮಸ್. ಫೈನ್. ಮುಂದಕ್ಕೆ ಹೋಗೋಣ. 6ನೇ ಪ್ರಶ್ನೆಗೆ ಹೋಗೋಣ. ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಇನ್ ಲೈಫ್ ಸ್ಟಾಕ್ ಇಸ್ ಕಾಸ್ಡ್ ಬೈ. ಹೆಚ್ಚಿನದಾಗಿ ಆಕಳುಗಳಲ್ಲಿ ಕಾಣಿಸುವಂಥ ಈ ಫುಟ್ ಆ್ಯಂಡ್ ಮೌತ್ ಬಾಯ್ಕಾಲ್ ರೋಗ ಏನಂತೀವಿ, ಕಾಲ್ಬಾಯಿ ರೋಗ ಅನ್ನೋದು, ಇದು ಯಾವ ಪ್ಯಾಥೋಜನ್ನಿಂದ ಕಾಸ್ ಆಗುತ್ತೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ವೈರಸ್. ಫುಟ್ ಆ್ಯಂಡ್ ಮೌತ್ ಡಿಸೀಸನ್ನು ಅಥವಾ ಕಾಲ್ಬಾಯಿ ರೋಗವನ್ನು ಕ್ರಿಯೇಟ್ ಮಾಡುವಂಥದ್ದು ವೈರಸ್. ಓಕೆನಾ. 7ನೇ ಪ್ರಶ್ನೆಗೆ ಹೋಗೋಣ. ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಸ್ ಲೊಕೇಟೆಡ್ ಎಟ್. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಹೇಗೇನಿದೆ ನೆದರ್ಲ್ಯಾಂಡ್ನಲ್ಲಿ, ಅಲ್ಲಿ ICJಯ ಹೆಡ್ ಕ್ವಾರ್ಟರ್ಸ್ ಇದೆ. ಇದು ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದರೆ, ಕುಲ್ಭೂಷಣ್ ಜಾಧವ್ ಕೇಸ್ ನಡೀತಾ ಇತ್ತಲ್ಲ, ಸೊ ಅದರಲ್ಲಿ ಏನು ICJ ಜಡ್ಜ್ಮೆಂಟನ್ನು ಕೊಟ್ಟಿತ್ತು, ಅದರ ಪ್ರಕಾರವಾಗಿ ನಾವು ನಡೆದುಕೊಂಡಿವಿ ಅಂತ ಹೇಳಿ ಪಾಕಿಸ್ತಾನ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು. ಹಾಗಾಗಿ ಒಂದು ಸಣ್ಣ ಆರ್ಟಿಕಲ್ ಮೆನ್ಷನ್ ಆಗಿತ್ತು. ಓಕೆನಾ. ಫೈನ್. ಮುಂದಿನ ಪ್ರಶ್ನೆ ಹೋಗೋಣ. 8ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಗ್ರಾಮ್ ಇಸ್ ಸ್ಟಾರ್ಟೆಡ್ ಬೈ ಹೆಲ್ತ್ ಮಿನಿಸ್ಟ್ರಿ ಟು ಪ್ರೊವೈಡ್ ಟೆಲಿಕನ್ಸಲ್ಟೇಷನ್ ಟು ಪೇಷಂಟ್ಸ್. ಸೊ ಕೆಳಗಿನ ಯಾವ ಯೋಜನೆಯನ್ನು ಕೇಂದ್ರ ಸರ್ಕಾರದ ಹೆಲ್ತ್ ಮಿನಿಸ್ಟ್ರಿ ಏನಿದೆ, ಆರೋಗ್ಯ ಸಚಿವಾಲಯ ಜಾರಿಗೆ ತಂದಿದೆ, ಅದರ ಮೂಲಕ ಟೆಲಿಕನ್ಸಲ್ಟೇಷನ್ ಅಂದರೆ ಫೋನಿನ ಮೂಲಕ ಪೇಷಂಟ್ಸ್ಗಳಿಗೆ ಪ್ರಿಸ್ಕ್ರಿಪ್ಷನನ್ನು ಕೊಡಲಾಗ್ತಿದೆ ಅನ್ನೋದು ಪ್ರಶ್ನೆ. ಕಾರ್ಯಕ್ರಮದ ಹೆಸರೇನು ಅಂತ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಇ-ಸಂಜೀವಿನಿ. ಸೊ ಇ-ಸಂಜೀವಿನಿ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ. ಸೊ ನಾವು ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳಿದರೆ, ಗೂಗಲ್ಗೆ ಹೋಗಿ ಇ-ಸಂಜೀವಿನಿ ಅಂತ ಸರ್ಚ್ ಮಾಡಿದರೆ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟು ರಿಜಿಸ್ಟರ್ ಮಾಡಿ ಆದ ನಂತರ ನಿಮ್ಮ ಡೀಟೇಲ್ಸನ್ನು ಪಡೆದುಕೊಳ್ಳುತ್ತೆ. ಆಮೇಲೆ ನಿಮಗೊಂದು ಟೋಕನ್ ನಂಬರನ್ನು ನೀಡಲಾಗುತ್ತೆ. ಸೊ ಅದನ್ನು ಉಪಯೋಗಿಸಿ ನಿಮಗೆ ಟೈಮಿಂಗ್ಸನ್ನು ನೀಡಲಾಗುತ್ತೆ. ಆ ಟೈಮ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೀವು ಡಾಕ್ಟ್ರುಗಳ ಜೊತೆ ನಿಮ್ಮ ಪರಿಸ್ಥಿತಿಯನ್ನು ಹೇಳಿ ನಿಮಗೆ ಬೇಕಾದಂಥ ಟ್ರೀಟ್ಮೆಂಟ್ಗಳನ್ನು, ಪ್ರಿಸ್ಕ್ರಿಪ್ಷನ್ಗಳನ್ನು ಪಡೆದುಕೊಳ್ಬೋದು. ಓಕೆನಾ. ಫೈನ್. ಮುಂದಿನ ಪ್ರಶ್ನೆ ಹೋಗೋಣ. 9ನೇ ಪ್ರಶ್ನೆ. ಅಲ್ಟ್ರಾವೈಲೆಟ್ ಸ್ಯಾನಿಟೈಸರ್ ಕಾಲ್ಡ್ ಆಸ್ ಧ್ರುವ್ಸ್ ಅಂದರೆ ಡಿಫೆನ್ಸ್ ರಿಸರ್ಚ್ ಅಲ್ಟ್ರಾವೈಲೆಟ್ ಸ್ಯಾನಿಟೈಸರ್ಸ್ ಅನ್ನೋದನ್ನು ಯಾರು ಲಾಂಚ್ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಇದು ಒಂದು ಎಕ್ವಿಪ್ಮೆಂಟು, ಇಲ್ಲಿ ಕಾಣಿಸ್ತಿದೆಯಲ್ಲ, DRDO ಅವರು ಜಾರಿಗೆ ತಂದಿರುವಂಥ ಒಂದು ಎಕ್ವಿಪ್ಮೆಂಟು. ಸೊ ಇಲ್ಲಿ ಸರಿಯಾದ ಉತ್ತರ ಬಂದು DRDO. ಇದರ ಮುಖ್ಯ ಕಾರ್ಯಕ್ರಮ ಏನು ಅಂತ ಹೇಳಿದರೆ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನಿದೆ, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಇವೆಲ್ಲವನ್ನು ಸ್ಯಾನಿಟೈಸ್ ಮಾಡೋ ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ. ಓಕೆನಾ. ಈವನ್ ನೋಟ್ಗಳನ್ನು ಕೂಡ ಸ್ಯಾನಿಟೈಸ್ ಮಾಡೋದರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಯಾರು ಲಾಂಚ್ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ DRDO. ಓಕೆ. 10ನೇ ಪ್ರಶ್ನೆಗೆ ಹೋಗೋಣ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್. ಸೊ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಯಾವ ವರ್ಷದಲ್ಲಿ ಶುರುವಾಯಿತು ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 1992. ಇದು ಯಾಕೆ ನ್ಯೂಸ್ನಲ್ಲಿದೆ ಅಂತ ಹೇಳಿದರೆ, ನೆನ್ನೆ ನಾವು ಡಿಸ್ಕಸ್ ಮಾಡಿದಾಗ TS ನಾಗಭರಣ ಅವರು ಯಾರು ಅಧ್ಯಕ್ಷರಿದ್ದಾರಲ್ಲ ಈ ಕನ್ನಡ KDAದು, ಅವರು ಈ ವರ್ಷ ಏನು ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ಗಳನ್ನು ನೀಡಲಾಗ್ತಿತ್ತು KDAಯಿಂದ ಮತ್ತು ಪ್ರಶಸ್ತಿಗಳನ್ನು ವಿತರಿಸಲಾಗ್ತಿತ್ತು, ಅದನ್ನು ತಡೆ ಹಿಡಿಯಲಾಗುತ್ತೆ ಅಂತ ಹೇಳಲಾಗಿತ್ತು. ಸೊ ಅದರ ವಿರುದ್ಧವಾಗಿ ಹಿಂದಿನ ಅಧ್ಯಕ್ಷರುಗಳಾದಂಥ ಮುಖ್ಯಮಂತ್ರಿ ಚಂದ್ರು ಆಗಿರ್ಬೋದು, ಉಳಿದವರು
ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು, ಅದು ನ್ಯೂಸ್ನಲ್ಲಿ ಇತ್ತು. ಹಾಗಾಗಿ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಫೈನ್. 11ನೇ ಪ್ರಶ್ನೆಗೋಣ. ಇಂಡಿಯಾ ಶೇರ್ಸ್ ಲಾಂಗೆಸ್ಟ್ ಬೌಂಡ್ರಿ ವಿತ್ ವಿಚ್ ಕಂಟ್ರಿ? ಭಾರತ ಯಾವ ದೇಶದೊಂದಿಗೆ ಉದ್ದವಾದ ಬೌಂಡ್ರಿಯನ್ನು ಶೇರ್ ಮಾಡಿಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶ. ನೀವಿಲ್ಲಿ ನೋಡ್ಬೋದು, ನಾವು ಅಬ್ಸರ್ವ್ ಮಾಡಿದಾಗ ಅಷ್ಟು ದೊಡ್ಡ ಬೌಂಡ್ರಿಯಾಗಿ ಕಾಣದೇ ಇದ್ದರೂ 4,000 ಕಿಲೋಮೀಟರ್ಗಿಂತ ಹೆಚ್ಚು ಉದ್ದವಾದ ಬೌಂಡ್ರಿಯನ್ನು ನಾವು ಬಾಂಗ್ಲಾದೇಶದೊಂದಿಗೆ ಶೇರ್ ಮಾಡ್ತೀವಿ. ತದನಂತರ ಚೈನಾ, ಆಮೇಲೆ ಪಾಕಿಸ್ತಾನ್. ಓಕೆನಾ? ಸೊ ನೇಪಾಳ್, ಭೂತಾನ್ ಜೊತೆ ಮತ್ತು ಮಯನ್ಮಾರ್ ಗಡಿ ಇವು ಬಾಂಗ್ಲಾದೇಶಕ್ಕೆ ಹೋಲಿಸಿದರೆ ತುಂಬ ಚಿಕ್ಕದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಾಂಗ್ಲಾದೇಶ್. ಮುಂದಿನ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ. ದ ಫೋರ್ಸ್ ದಟ್ ಗಾರ್ಡ್ಸ್ ದ ಬಾರ್ಡರ್ಸ್ ಆಫ್ ಇಂಡಿಯಾ ಚೈನಾ ಈಸ್? ಸೊ ಇದು ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಮೊನ್ನೆ CAPF ಬಗ್ಗೆ ಡಿಸ್ಕಸ್ ಮಾಡಿದಾಗ. ITBP ಏನಿದೆ, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್, ಅವರು ಇಂಡೋ ಚೈನಾ ಗಡಿಯಲ್ಲಿ ಪಹರೆ ಕಾಯ್ತಾರೆ. ಓಕೆನಾ? ಇವು ಎಲ್ಲವೂ ಕೂಡ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಫೈನ್. ಮುಂದಿನದಾಗಿ ಇದು 13ನೇ ಪ್ರಶ್ನೆ. ಪ್ಯಾಂಗಾಂಗ್ ತ್ಸೋ ಏನಿದೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಪ್ಯಾಂಗಾಂಗ್ ತ್ಸೋ ಲೇಕು. ಸೊ ಇದು ಕೂಡ ಒಂದು ಡಿಸ್ಪ್ಯೂಟೆಡ್ ಏರಿಯಾ, ಇಂಡಿಯಾ ಮತ್ತು ಚೈನಾ ನಡುವೆ ಡಿಸ್ಪ್ಯೂಟೆಡ್ ಏರಿಯಾ ಇದು. ಈ ಡಿಸ್ಪ್ಯೂಟೆಡ್ ಏರಿಯಾದಲ್ಲಿ 2017 ಒಮ್ಮೆ ಭಾರತ ಮತ್ತು ಚೈನಾ ಜಟಾಪಟಿಯಾಗಿತ್ತು. ಹಾಗಾಗಿ ಈಗ ನಡೆದಿರುವಂಥ ಗಲಾಟೆಯ ಕುರಿತಾಗಿ ಇದ್ದ ಆರ್ಟಿಕಲಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡಿದರು. ಇದು ಯಾವ ಯೂನಿಯನ್ ಟೆರಿಟರಿಯಲ್ಲಿ ಬರುತ್ತೆ ಅಂದರೆ ಲಡಾಖಲ್ಲಿ ಬರುತ್ತೆ. ಪ್ರಸ್ತುತ ಲಡಾಖ್ ರೀಜನಲ್ಲಿ ಈ ಒಂದು ಪ್ಯಾಂಗಾಂಗ್ ತ್ಸೋ ಲೇಕನ್ನು ನೀವು ನೋಡ್ಬೋದು. ಓಕೆ, 14ನೇ ಪ್ರಶ್ನೆಗೋಣ. ಕಾಲಾಪನಿ ರೀಜನ್ ಇಸ್ ಡಿಸ್ಪ್ಯೂಟೆಡ್ ರೀಜನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್? ಸೊ ಇದು ನಾವು ಇತ್ತೀಚೆಗೆ ಡಿಸ್ಕಸ್ ಮಾಡಿದಂಥ ಆರ್ಟಿಕಲ್ಗೆ ಸಂಬಂಧಪಟ್ಟಿದ್ದೆ. ಮಾನಸ ಸರೋವರ ಯಾತ್ರೆ ಏನಿದೆ, ಅದಕ್ಕಾಗಿ ಸರ್ಕಾರ ಏನು ರೋಡ್ ಕನ್ಸ್ಟ್ರಕ್ಷನನ್ನು ಮಾಡಿತ್ತು ಲಿಪು ಲೇಕ್ವರೆಗೂ. ಲಿಪು ಲೇಕ್ ಉತ್ತರಾಖಂಡಲ್ಲಿರುವಂಥದ್ದು ಒಂದು ಪಾಸ್. ಅಲ್ಲಿವರೆಗೂ ಸರ್ಕಾರ ರೋಡ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿತ್ತು. ಆ ರೋಡ್ಗಳು ಕಾಲಾಪಾನಿವರೆಗೂ ರೀಚ್ ಆಗುತ್ತೆ. ಸೊ ಈ ಕಾಲಾಪಾನಿ ರೀಜನ್ ಬಂದು ಡಿಸ್ಪ್ಯೂಟೆಡ್ ರೀಜನ್ನು. ಯಾಕೆ ಡಿಸ್ಪ್ಯೂಟೆಡ್ ರೀಜನ್ ಅಂತ ಹೇಳಿದ್ರೆ, 1816ರಲ್ಲಿ ಟ್ರೀಟಿ ಆಫ್ ಸಿಗೌಲಿ ಸೈನ್ ಆಗುತ್ತೆ ಬ್ರಿಟಿಷ್ ಸರ್ಕಾರ ಮತ್ತು ಟಿಬೆಟ್ ನಡುವೆ. ಸೊ ಆ ಸಂದರ್ಭದಲ್ಲಿ ಟಿಬೆಟು ನೇಪಾಳ್ ಜೊತೆ ಆ ಸಂದರ್ಭದಲ್ಲಿ ಕಾಲಿ ನದಿಯ ಆ ಕಡೆಗೆ ಕಾಲಿ ನದಿಯನ್ನು ಬಾರ್ಡರ್ ಅಂತ ಮಾರ್ಕ್ ಮಾಡಲಾಗುತ್ತೆ. ಸೊ ಅದು ಇಂಟರ್ಪ್ರಿಟೇಷನ್ನಲ್ಲಿ ನೇಪಾಲ್ ಒಂದು ರೀತಿ ಇಂಟರ್ಪ್ರೇಟ್ ಮಾಡುತ್ತೆ, ಭಾರತ ಒಂದು ರೀತಿ ಇಂಟರ್ಪ್ರೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ರೀಜನ್ ಈಗಲೂ ಕೂಡ ಡಿಸ್ಪ್ಯೂಟೆಡ್ ಆಗಿದೆ. ನೇಪಾಲ್ ಇದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ಕಾಲಾಪಾನಿ ರೀಜನ್ ಈ ಇಶ್ಯೂಯಿಂದಾಗಿ ನೇಪಾಳನ ಡಿಫೆನ್ಸ್ ಮಿನಿಸ್ಟರ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಭಾರತ ಗಡಿಯಲ್ಲಿ ಇನ್ನೂ ಹೆಚ್ಚಿನ ಪ್ರೊಟೆಕ್ಷನನ್ನು ನಾವು ಹಾಕ್ತೇವೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ವು. ಸೊ ಸ್ವಲ್ಪ ಟೆನ್ಷನ್ಸ್ ಎಸ್ಕಲೇಟ್ ಆಗ್ತಾ ಇದೆ. ಓಕೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕಾಲಾಪಾನಿ ರೀಜನ್, ನೇಪಾಳ, ಟಿಬೆಟ್, ಇದು ಭಾರತ. ಇಲ್ಲಿ ನಾವು ಲಿಪು ಲೇಕ್ ಅನ್ನು ನೋಡ್ಬೋದು, ಲಿಪು ಲೇಕ್ ಪಾಸ್. ಇಲ್ಲಿ ನೋಡ್ತಿದ್ದೀರಲ್ಲ ನಂದಾದೇವಿ ನ್ಯಾಷನಲ್ ಪಾರ್ಕು, ಇದು ಉತ್ತರಾಖಂಡ್ನಲ್ಲಿರೋದು. ಫೈನ್. 15ನೇ ಪ್ರಶ್ನೆಗೋಣ. ಟೋಡಾಸ್ ಆರ್ ಇಂಡಿಜಿನಸ್ ಟ್ರೈಬ್ಸ್ ಫೌಂಡ್ ಇನ್ ದ ರೀಜನ್ಸ್ ಆಫ್? ಸೊ ಟೋಡಾಸ್ ಯಾವ ಜಾಗದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನೀಲ್ಗಿರೀಸ್. ಕಡೆ ಪ್ರಶ್ನೆಗೋಣ. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಡೆವಲಪ್ಡ್ ಅನ್ ಇಂಡಿಜಿನಸ್ ಎಲಿಸಾ ಟೆಸ್ಟ್ ಕಿಟ್ ಫಾರ್ COVID-19? ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಏನಿದೆ, NIV, ನಾವು ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಆಲ್ರೆಡಿ ಡಿಸ್ಕಸ್ ಮಾಡಿರುವಂಥ ಪ್ರಶ್ನೆ ಇದು. ಸೊ ಎಲಿಸಾ ಟೆಸ್ಟ್ ಬಗ್ಗೆ ಹೇಳೋದಾದರೆ, ಈಗ ನಾವು ಕೋವಿಡ್ಗೋಸ್ಕರ ಏನು PCR ಟೆಸ್ಟ್ ಮಾಡ್ತಿದ್ದೀವಲ್ವ, RT-PCR ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬೇಸಿಕಲಿ ವೈರಸ್ ಪ್ರೆಸೆನ್ಸನ್ನು ಡಿಟೆಕ್ಟ್ ಮಾಡುತ್ತೆ ಈ ಟೆಸ್ಟು. ಯಾವುದು? RT-PCR. ಎಲಿಸಾ ಹೇಗೆ ಟೆಸ್ಟ್ ಮಾಡುತ್ತೆ ಅಂದರೆ, ಈಗ ನಮಗೆ ವೈರಸ್ ಇನ್ಫೆಕ್ಟ್ ಆದಾಗ ಬಾಡಿ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಅದರ ವಿರುದ್ಧ ಹೋರಾಡಲಿಕ್ಕೆ ಬಾಡಿ ತನ್ನದೇ ಮೆಕ್ಯಾನಿಸಮಲ್ಲಿ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿರುತ್ತೆ. ಸೊ ಈಗ ವೈರಸ್ ಬಂದು ಒಬ್ಬ ವ್ಯಕ್ತಿಗೆ ಇನ್ಫೆಸ್ಟ್ ಆಗಿದ್ದರೂ ಆತ ಯಾವುದೇ ಸಿಮ್ಟಮ್ಸನ್ನು ತೋರಿಸದೆ
ಆತನೇ ಕ್ಯೂರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ? ಸೊ ಅಂಥ ಸಂದರ್ಭದಲ್ಲಿ ಎಲಿಸಾನ ಬಳಸಿದಾಗ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿದ್ರೆ, ಅಂದರೆ ಆ ವೈರಸ್ಸಿಗೆ ಸಂಬಂಧಪಟ್ಟಂಥ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆದರೆ ಎಲಿಸಾ ಮೂಲಕ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಹಾಗಾಗಿ ಅಸಿಂಪ್ಟೊಮ್ಯಾಟಿಕ್ ಪೇಷಂಟ್ಸ್ ಯಾರಿದ್ದಾರೆ, ಆಲ್ರೆಡಿ ಕ್ಯೂರ್ ಆಗಿರೋ ಅಂಥವ್ರು, ಸೊ ಅವ್ರ ಮೂಲಕ ಅವರನ್ನು ಕೂಡ ಇದರಲ್ಲಿ ಪತ್ತೆ ಹಚ್ಬೋದು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ. ಓಕೆ, ಅಲ್ಲಿಗೆ ಇವತ್ತಿನ ಪ್ರಶ್ನೆಗಳು ಮುಗೀತು. ಆ್ಯಂಡ್ ಇವತ್ತು ಹಿಂದೂ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಇತ್ತು, ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡೋಣ ಅಂತ ಅನ್ನಿಸ್ತು. ಚೆನ್ನಾಗಿತ್ತು ಆರ್ಟಿಕಲ್. ಪೋಸ್ಟ್ ಕೋವಿಡಿಂದಾಗಿ ಏನೇನು ಚೇಂಜಸ್ ನಮ್ಗೆ ಕಾಣಕ್ಕೆ ಸಿಕ್ಕಿದೆ ವರ್ಲ್ಡಲ್ಲಿ ಅನ್ನೋದು ಒಂದು ಆರ್ಟಿಕಲ್ ಇತ್ತು. ಪೋಸ್ಟ್ ಈ ಕೋವಿಡ್ ಬಂದಾದ ನಂತರ ಎಸ್ಪೆಷಲಿ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಇಂಟರ್ನ್ಯಾಷನಲ್ ಡೈನಾಮಿಕ್ಸ್ ಏನಂತೀವಿ, ಜಿಯೋ ಪಾಲಿಟಿಕ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಬಹಳ ಬದಲಾವಣೆಗಳಾಗಿದೆ. ಮೊದಲನೇದಾಗಿ USA ಡೌನ್ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಟ್ರಂಪ್ ಬಂದ ತಕ್ಷಣ ಅಮೇರಿಕಾ ಫಸ್ಟ್ ಪಾಲಿಸಿಯನ್ನು ಜಾರಿಗೆ ತರ್ತಾರೆ. ಈವನ್ ಒಬಾಮಾ ಇದ್ದಾಗಲೂ ಕೂಡ ಅಷ್ಟು ಅಗ್ರೆಸಿವ್ ಆಗಿರೋದಿಲ್ಲ ಒಬಾಮಾನವರು. ಅದಕ್ಕಿಂತ ಹಿಂದೆ ಇದ್ದಂಥ ಪ್ರೆಸಿಡೆಂಟ್ಗಳು ತುಂಬ ಅಗ್ರೆಸಿವ್ ಆಗಿ, ನಾವೇನು ದೊಡ್ಡಣ್ಣ ಅಂತ ಕರಿತೀವಿ ಅಮೇರಿಕಾನ, ಆ ರೀತಿಯೇ ನಡೆದುಕೊಳ್ತಿದ್ರು. ಬಟ್ ಒಬಾಮಾ ಅವರು ತುಂಬ ಕಾಮಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು. ಆ್ಯಂಡ್ ಟ್ರಂಪ್ ಬಂದ ನಂತರ ತುಂಬ ಇನ್ವರ್ಡ್ ಲುಕಿಂಗ್ ಪಾಲಿಸಿ, ಅಂದರೆ ಅಮೇರಿಕನ್ನರಿಗೆ ಫೇವರೇಬಲ್ ಆಗುವಂಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯುನೆಸ್ಕೋದಿಂದ ಹೊರಗೆ ಬರೋದಾಗಿರ್ಬೋದು, ಬೇರೆ ಬೇರೆ ಅಗ್ರಿಮೆಂಟ್ಸ್, ಪ್ಯಾರಿಸ್ ಅಗ್ರಿಮೆಂಟಿಂದ ಹೊರಗಡೆ ಬಂದಿರೋದಾಗಿರ್ಬೋದು, ಇವೆಲ್ಲವೂ ಕೂಡ USA ಒಂದು ರೀತಿ ಹಿಂದಕ್ಕೆ ಹೋಗ್ತಾನೆ ಇತ್ತು. ಆ್ಯಂಡ್ ಈ ಕೋವಿಡ್-19ನಲ್ಲಿ USA ಆಗಿರುವಂಥ ಕೇಸಸ್ ಆಗಿರ್ಬೋದು, ಅಲ್ಲಿ ಆಗ್ತಿರುವಂಥ ಸಾವಾಗಿರ್ಬೋದು, ಅದು USA ಆ ದೊಡ್ಡಣ್ಣ ಪಟ್ಟದಿಂದ ಕೆಳಗೆ ತಳ್ಳೋದಕ್ಕೆ ಭಾಳ ಸಹಕಾರಿ ಆಗ್ತಾ ಇದೆ. ಎರಡನೇದು ಯುರೋಪಿಯನ್ ಯೂನಿಯನ್ ಏನಿದೆ, EU ಏನಿದೆ, ಅದರಲ್ಲೂ ಕೂಡ ಒಂದು ರೀತಿಯ ಬಿಕ್ಕಟ್ಟು ಸ್ಟಾರ್ಟ್ ಆಗಿದೆ. ಯಾಕೆ ಅಂತ ಹೇಳಿದರೆ, ಸೊ ಅವರಲ್ಲಿ ಚಂಜನ್ ವೀಸಾ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ವೀಸಾ ಫ್ರೀ ಟ್ರಾವೆಲ್, ಇಡೀ EU ಒಳಗಡೆ ಒಂದೇ ವೀಸಾ ಇಟ್ಕೊಂಡು ನೀವು ಟ್ರಾವೆಲ್ ಮಾಡ್ಬೋದು. ಸೊ ಇದರಿಂದಾಗಿ ಏನಾಗಿದೆ, ಈ ಕೋವಿಡ್ ಪೇಷಂಟ್ಸು ವೀಸಾ ಇಟ್ಕೊಂಡು ಎಲ್ಲ ಕಡೆ ಟ್ರಾವೆಲ್ ಮಾಡೋದು ಈಸಿ ಆಗಿದೆ. ಸೊ ಹಾಗಾಗಿ ಸ್ಪ್ರೆಡ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಎಕನಾಮಿಕ್ ಸ್ಟ್ರೈನಲ್ಲಿ ಕೂಡ ಸಪೋರ್ಟ್ ಮಾಡೋ ಕೆಲ ಕಂಟ್ರೀಸ್ ಮುಂದೆ ಬರಲಿಲ್ಲ, ಆ್ಯಂಡ್ ಕೆಲವು ಕಂಟ್ರೀಸೇ ಸಫರ್ ಮಾಡಬೇಕಾಯಿತು. ಇದು ಕೂಡ EUನ ಒಂದು ಒಗ್ಗಟ್ಟೇನಿದೆ ಅದ್ರ ಮೇಲೆ ಹೊಡೆತ ಬಿದ್ದಿದೆ. ಆ್ಯಂಡ್ ಮೂರನೇದಾಗಿ ಚೈನಾ ಮತ್ತು ಇನ್ ಟೋಟಾಲಿಟಿ ನೋಡೋದಾದರೆ ಇಂಡಿಯಾ ಏನಿದೆ, ಚೈನಾ ಅಥವಾ ಏಷ್ಯನ್ ರೀಜನ್ನು ವೆಸ್ಟರ್ನ್ ಕಂಟ್ರೀಸ್ಗಿಂತ ತುಂಬ ಸಕ್ಸಸ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಸೊ ಈ ಏಷ್ಯನ್ ಕಂಟ್ರಿ, ಸೌತ್ ಕೊರಿಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಯುರೋಪಿಯನ್ ಕಂಟ್ರೀಸ್ ಅಥವಾ ಡೆವಲಪ್ಡ್ ವರ್ಲ್ಡ್ ಏನಿದೆ ಅವ್ರಿಗೆ ಕಂಪೇರ್ ಮಾಡಿದರೆ ನಾವು ಈ ಕೋವಿಡನ್ನು ಭಾಳ ಸಕ್ಸಸ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಸೊ 3 ಪಾಯಿಂಟ್ ಆಯ್ತಲ್ವಾ. 4ನೇ ಪಾಯಿಂಟ್ಗೆ ಹೋಗೋದಾದರೆ ಆರ್ಗನೈಸೇಷನ್, WHO ಆಗಿರ್ಬೋದು ಅಥವಾ UN ಆಗಿರ್ಬೋದು, ಈ ಎಲ್ಲ ಆರ್ಗನೈಸೇಷನ್ಗಳು ಅವರ ಆ್ಯಕ್ಟಿವಿಟಿಗಳು ಅಷ್ಟು ಎಫೆಕ್ಟಿವ್ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ WHO ತನ್ನ ಕೆಲಸವನ್ನು ಮೊದಲು ಇದ್ದಾಗ USA ಮತ್ತು USR ನಡುವೆ ಸಿಕ್ಕಿ ಒದ್ದಾಡ್ತಿತ್ತು. ಇವಾಗ USA ಮತ್ತು ಚೈನಾ ನಡುವೆ ಸಿಕ್ಕಿ ಒತ್ತಾಡ್ತಾ ಇದೆ. ಸೊ WHO ತನ್ನ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಇದು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, 4 ಪಾಯಿಂಟ್ ಇಂಪಾರ್ಟೆಂಟಾಗಿ ವರ್ಲ್ಡ್ ಆರ್ಡರಲ್ಲಿ. ಮತ್ತು ಇನ್ನೊಂದು ವೆಸ್ಟ್ ಏಷ್ಯನ್ ಕಂಟ್ರೀಸ್. ಸೊ ವೆಸ್ಟ್ ಏಷ್ಯನ್ ಕಂಟ್ರೀಸ್ ಅಂದರೆ ಗಲ್ಫ್ ವರ್ಲ್ಡ್ ಕಂಪ್ಲೀಟಾಗಿ ಆಯಿಲ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಎನರ್ಜಿ ಅಂದರೆ ಪೆಟ್ರೋಲಿಯಂ ರಿಸೋರ್ಸಸ್ ಡಾಮಿನೆಂಟಾಗಿ ಅಲ್ಲಿ ಎಕಾನಮಿಯನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಈ ಲಾಕ್ಡೌನ್ ಎಲ್ಲ ಕಡೆ ಇಂಪೋಸ್ ಆದಾಗ ಪೆಟ್ರೋಲಿಯಂ ರಿಸೋರ್ಸಸ್ ಮೇಲೆ ಇದ್ದಂಥ ಡಿಮಾಂಡ್ ಕೂಡ ಕಮ್ಮಿ ಆಗಿದೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ ಪೇಪರ್ ನೀವು ಓದ್ತಾ ಇದ್ದರೆ ಯಾವ ರೀತಿ ಪೆಟ್ರೋಲಿಯಂನ ರೇಟ್ ಡಿಕ್ರೀಸ್ ಆಗ್ತಾ ಹೋಗ್ತಿದೆ ಅಂತ ಕೊಡಲಾಗಿತ್ತು. ಸೊ ಇದು ಅಲ್ಲಿಯ ಅವರು ಬೇರೆ ಡೈವರ್ಸಿಫಿಕೇಷನ್ ಮಾಡಲಿಲ್ಲ, ಕೇವಲ ಆಯಿಲ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುವಂಥ ಕಂಟ್ರೀಸ್, ವೆಸ್ಟ್ ಏಷ್ಯನ್ ಕಂಟ್ರೀಸ್, ಗಲ್ಫ್ ಕಂಟ್ರೀಸ್ ಏನು ಕರಿತೀವಲ್ಲ, ಸೌದಿ ಅರೇಬಿಯಾ ಆಗಿರ್ಬೋದು, UAE, ದುಬೈ, ಇರಾನ್, ಇರಾಕ್. ಸೊ ಈ ಕಂಟ್ರೀಸ್ ಹೆಚ್ಚಾಗಿ, ಕಟಾರ್ ಆಗಿರ್ಬೋದು, ಎಲ್ಲವೂ ಕೂಡ ಆಯಿಲ್ ಮೇಲೆ ಡಿಪೆಂಡೆಂಟ್ ಆಗಿರೋ ಕಂಟ್ರೀಸ್. ಸೊ
ಇನ್ನು ಹೆಚ್ಚಿನ ಕಂಟ್ರೀಸ್ ಇದರಿಂದ ಹೊರಗಡೆ ಬಂದು ಗ್ರೀನ್ ಎನರ್ಜಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದಾಗಿರ್ಬೋದು, ರಿನ್ಯೂವೇಬಲ್ ಎನರ್ಜಿ ಮೇಲೆ, ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ಈಗ ಬಂದಿರುವಂಥ ಕೋವಿಡ್ ಕೂಡ ಆ ಎನರ್ಜಿ ರಿಚ್ ಕಂಟ್ರೀಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆ. ಸೊ ಇವೆಲ್ಲವೂ ಕೂಡ ಕೋವಿಡಿಂದಾಗಿ ಚೇಂಜ್ ಆಗ್ತಿರುವಂಥ ಜಿಯೋಪೊಲಿಟಿಕಲ್ ಡೈನಾಮಿಕ್ಸ್ ಏನು ನಾವು ನೋಡ್ಬೋದಾಗಿದೆ. ಸೊ ಇದು ಇಂಪಾರ್ಟೆಂಟ್. ನೀವು PSIಗೆ ಏನಾದರೂ ಓದ್ತಾ ಇದ್ದರೆ ಎಸ್ಸೆ ಬರೀಲಿಕ್ಕೆ ಇದು ಭಾಳ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಈ ಕಾನ್ಸೆಪ್ಟ್ಸನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದು ಇವತ್ತಿನ ಕ್ಲಾಸ್. ಆ್ಯಂಡ್ ನಿಮ್ಮ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ ಅನಿಸುತ್ತೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಆ್ಯಂಡ್ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ವೋ ಅವ್ರು ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ, ಅಲ್ಲಿ ಅದನ್ನು ಫಾಲೋ ಮಾಡ್ಬೋದು. ಆ್ಯಂಡ್ ನಾವು ಹೊಸದಾಗಿ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. KPSC ಅಡ್ಡ ಅಂತ ನೀವು ಸರ್ಚ್ ಮಾಡಿದರೆ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಪೇಜನ್ನು ನೀವು ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ನಾವು ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು.